ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ಬಾಗಟ್ಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತದೆ. ಅದು ಮಾನವೀಯತೆ ವಿಚಾರಗಳಾಗಿರ್ಬೋದು, ಮತ್ತು ಅಪರಾಧ ವಿಚಾರಗಳಾಗಿರ್ಬೋದು, ಅಥವಾ ದುರಂತ ನಡೆಯುವಂಥ ಒಂದು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಕೂಡ ನಿಮ್ಮೊಂದಿಗೆ ಮಾಹಿತಿ ಹಂಚ್ಕೊಳ್ತಾ ಇರ್ತೇನೆ. ಸ್ನೇಹಿತರೆ, ನಿಮ್ಮ ಸಹಕಾರ ಮುಖ್ಯ. ಆದರೆ ಇವತ್ತು ನಾನೊಂದು ವಿಚಾರವನ್ನು ಹೇಳ್ಕೊಳ್ಬೇಕು. ಯಾಕಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಈಗಾಗಲೇ RCB ತಂಡ 2ನೇ ಬಾರಿ ಈ ಒಂದು ಕಪ್ಪನ್ನು ಮುಡಿಗೇರಿಸ್ಕೊಂಡಿರುವಂಥದ್ದು. ಗುಜರಾತ್ ಟೈಟಾನ್ಸ್ ವಿರುದ್ಧವಾಗಿ ಭರ್ಜರಿ ಗೆಲುವನ್ನು ಮೋದಿ ಸ್ಟೇಡಿಯಂನಲ್ಲಿ ಬಾರಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಸೆಲೆಬ್ರೇಷನ್. ಬೆಂಗಳೂರಲ್ಲಿ ಪೊಲೀಸರು ಅದಕ್ಕೆ ಅವಕಾಶಗಳನ್ನು ಕೊಡದಿದ್ದರೂ ಸಹ ಎಲ್ಲ ಕಡೆ ಯುವ ಸಮೂಹ ಆ ಒಂದು ಸೆಲೆಬ್ರೇಟ್ ಮಾಡಿದೆ. ಅದಕ್ಕೂ ಎಲ್ಲ RCB ಅಭಿಮಾನಿಗಳು ಯಾವುದೇ ಅಂದರೆ ಕೇವಲ ಬೆಂಗಳೂರು ಕರ್ನಾಟಕ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ RCB ಅಭಿಮಾನಿಗಳು ವಿಜೃಂಭಣೆಯಿಂದ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ದುರಂತದ ಒಂದು ವಿಚಾರವನ್ನು ಹೇಳಬೇಕು. ಯಾಕೆಂದರೆ ಇವತ್ತಿನ ದಿನ ಅಂದರೆ ಜೂನ್ 4ನೇ ತಾರೀಕು 2025 ಈ ಒಂದು ದುರಂತ ಈಗಲೂ ಕೂಡ ಕಪ್ಪು ಚುಕ್ಕೆಯಾಗಿ ಉಳಿದಿರುವಂಥದ್ದು ಚಿನ್ನಸ್ವಾಮಿಯ ಸ್ಟೇಡಿಯಂ ಮುಂಬೈ ನಡೆದಂಥ ಕಾಲು ತುಳಿತ ವಿಚಾರ. ಹೌದು ಸ್ನೇಹಿತರೆ, ಅಂದರೆ ಕಳೆದ ವರ್ಷ 2025 ಜೂನ್ 4ರಂದು ಚಿನ್ನಸ್ವಾಮಿಯ ಸ್ಟೇಡಿಯಂ ಮುಂಭಾಗದಲ್ಲಿ ನೆರೆದಂಥ ಲಕ್ಷಾಂತರ ಮಂದಿಯ ಸಂದರ್ಭದಲ್ಲಿ ಅಲ್ಲಿ ನೂಕುನುಗ್ಗಲು ಉಂಟಾಗಿ ಒಳಗಡೆ ಎಲ್ಲ ಬರ್ತಾರೆ, ಅಲ್ಲಿ ಎಲ್ಲ ಕೂಡ ಆಟಗಾರರೆಲ್ಲರೂ ಕೂಡ ಒಳಗಡೆ ಬರ್ತಾರೆ ಅಂತೇಳಿ ಅಲ್ಲಿ ಉಂಟಾದಂಥ ಕೆಲ ಹೊತ್ತಿನಲ್ಲಿ ಅಲ್ಲಿ ನೂಕುನುಗ್ಗಲಾಗಿ ಕಾಲು ತುಳಿತವಾಗಿ 11 ಮಂದಿಯ ದಾರುಣ ಸಾವಾಯಿತು. ಸುಮಾರು 30ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳು ಅಲ್ಲಿ ಗಾಯಗೊಂಡರು. ಕೂಡಲೇ ಅವರೆಲ್ಲರೂ ಕೂಡ ಅಲ್ಲಿ ಅವರನ್ನು ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸ ಮಾಡಿದ್ರು. ಕೆಲವರೆಲ್ಲ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್ ಕೆಲ ಗಾಯಾಳುಗಳನ್ನು ಶಿಫ್ಟ್ ಮಾಡಿದ್ರು. ಆದರೆ ಅವತ್ತಿನ ಈ ಒಂದು ದುರಂತ ಏನಿತ್ತು, ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ ಮೇಲೆಯಲ್ಲಿ ದೊಡ್ಡ ಒಂದು ಸೆಲೆಬ್ರೇಷನ್ ಮಾಡೋಕ್ಕೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DCM ಆಗಿದ್ದಂಥ DK ಶಿವಕುಮಾರ್ ಅವರೆಲ್ಲರೂ ಕೂಡ ಆಟಗಾರರನ್ನ ಏರ್ಪೋರ್ಟಲ್ಲಿ ಅಂದರೆ DK ಶಿವಕುಮಾರ್ ಹೋಗಿ ಆಟಗಾರರನ್ನ ಏರ್ಪೋರ್ಟ್ ಬಳಿ ಅವರನ್ನು ವೆಲ್ಕಮ್ ಮಾಡ್ಕೊಂಡಿದ್ರು. ಆ ಬಳಿಕ ಸ್ಟೇಡಿಯಂ ಬಳಿ ಎಲ್ಲ ರಾಜಕೀಯ ನಾಯಕರೆಲ್ಲರೂ ಕೂಡ ಅಲ್ಲಿದ್ದರು, ಆಟಗಾರರು ಇದ್ದರು. ಅಲ್ಲಿ ಎಲ್ಲ ಒಂದು ಅದ್ಧೂರಿಯಾದಂಥ ಸೆಲೆಬ್ರೇಷನ್ನು ಅವರಿಗೆ ವೆಲ್ಕಮ್ ಮಾಡುವಂಥದ್ದಾಯಿತು. ಹೈಕೋರ್ಟ್ ಮತ್ತು ಆ ವಿಧಾನಸೌಧದ ಮಧ್ಯಭಾಗದಲ್ಲಿ ಲಕ್ಷಾಂತರ ಮಂದಿ ಅಲ್ಲಿ ಜಮಾವಣೆ ಆಗಿದ್ದರು. ಕಿಕ್ಕಿರಿದು ಸೇರಿದ್ರು ಜನ. ಮರಗಳ ಮೇಲೆ ಎಲ್ಲ ಕೂಡ ಅಲ್ಲಿ ಜನ ಅಂದರೆ ಎಲ್ಲ ಅಭಿಮಾನಿಗಳು, RCB ಅಭಿಮಾನಿಗಳು ಮರಗಳ ಮೇಲೆ ಹತ್ತಿ ಅಷ್ಟು ನೋಡಿದರು. ಅಷ್ಟು ಕ್ರೌಡು ದೊಡ್ಡ ಮಟ್ಟದಲ್ಲಿತ್ತು. ಆದರೆ ಈ ಒಂದು ದುರಂತಕ್ಕೆ ಭದ್ರತಾ ವೈಫಲ್ಯ ಕಾರಣ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಅಂದಿನ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರು ಸೇರಿದಂತೆ 5 ಮಂದಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರನ್ನು ಸಸ್ಪೆಂಡ್ ಮಾಡಿದರು. ಆ ಸಸ್ಪೆಂಡ್ ಮೂಲಕವಾಗಿ ಆ್ಯಕ್ಷನ್ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ರು. ಜೊತೆಗೆ ಅದು ಕ್ರಿಮಿನಲ್ ಕೇಸ್ ಕೂಡ ಆಯಿತು. ಆ ಕ್ರಿಮಿನಲ್ ಕೇಸಲ್ಲಿ RCBಯ ಫ್ರಾಂಚೈಸಿ ಆಗಿರ್ಬೋದು, KCA ಸೇರಿದಂತೆ ಇತರ ಸಂಸ್ಥೆಗಳನ್ನು ಒಟ್ಟುಗೂಡಿ ಮಾಡಿ ಕ್ರಿಮಿನಲ್ ಕೇಸ್ ಮಾಡಲಾಯಿತು. ಈಗ ಅವರೆಲ್ಲರೂ ಕೂಡ ಈಗ ಹೈಕೋರ್ಟಲ್ಲಿ ಕ್ರಿಮಿನಲ್ ಕೇಸ್ ರದ್ದು ಮಾಡಬೇಕು ಅಂತೇಳಿ ಹಾಕ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಅದು ಕೋರ್ಟಲ್ಲಿ ನಡೀತಾ ಇರುವಂಥದ್ದು, ಕೇಟಲ್ಲಿ ಇವಾಗ ವಿಚಾರಣೆಗಳು ನಡೀತಾ ಇದೆ ಅಂತ ಬಹುತೇಕವಾಗಿ ಅದು ಮುಕ್ತಾಯ ಹಂತಕ್ಕೆ ಬಂದಿರುವಂಥದ್ದು. ಆದರೆ ಇನ್ನೊಂದು ವಿಚಾರ ಅಂತಂದರೆ ಈ ಒಂದು ತನಿಖೆಯನ್ನು ಮಾಡಬೇಕು ಅಂತೇಳಿ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಕೂಡ ಅಂದಿನ ಸರ್ಕಾರ ಕೊಡ್ತು. ಯಾಕೆ ಈ ವಿಚಾರವನ್ನು ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, ಇವತ್ತಿಗೆ ಬರೋಬ್ಬರಿ 1 ವರ್ಷ ಆಯಿತು ಈ ಒಂದು ದುರಂತ ನಡೆದು. ಹೀಗಾಗಿ ಈ ಒಂದು ದುರಂತ ಈಗಲೂ ಕೂಡ ಕಪ್ಪು ಚುಕ್ಕೆ ಆಗಿದೆ. ಈ ಕಳೆದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸರಿಯಾದಂಥ ಒಂದು ವ್ಯವಸ್ಥೆಗಳನ್ನು ಅಂದಿನ ಸಂದರ್ಭದಲ್ಲಿ ಮಾಡಿಲ್ಲ. ಗೇಟ್ಗಳು ಚಿಕ್ಕದಾಯಿತು. ಮತ್ತು ಜನ ಏಕಾಏಕಿ ನೂಕುನುಗ್ಗಲಾದಂಥ ಸಂದರ್ಭದಲ್ಲಿ ಒಳಗಡೆ ಇದ್ದಿದ್ದು ಕೇವಲ 34,000. ಅಂದರೆ ಅಲ್ಲಿ ಸೇರುವಂಥದ್ದು ಅದು ಸೀಟ್ ಪವರ್ ಕಡಿಮೆ ಇದೆ. ಆದರೆ ಇಲ್ಲಿ ಬಂದಂಥ ಜನ ಇದೆ ಲಕ್ಷಾಂತರ ಮಂದಿ. ಇಲ್ಲಿ ಮೊದಲು ಫ್ರಾಂಚೈಸಿಯವರು ಮೊದಲೇ ಅನೌನ್ಸ್ ಮಾಡಿರುವಂಥ ಒಂದು ಸರ್ಕಾರದ ಮೇಲೆ, ಸರ್ಕಾರದವರು ಇವ್ರ ಮೇಲೆ. ಹೀಗಾಗಿ ಇಲ್ಲಿ ಕೆಲವೊಂದು ಲೋಪಗಳು, ಕಮ್ಯುನಿಕೇಷನ್ ಸಮಸ್ಯೆ, ಮತ್ತು ಇಲ್ಲಿ KSC ಅವರ ವಿಚಾರದಲ್ಲೂ ಕೂಡ ಅಲ್ಲಿ ತೆಗೆದುಕೊಳ್ಳಬೇಕಾದಂಥ ಭದ್ರತಾ ವಿಚಾರಗಳು, ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಮ್ಯಾನ್ ಪವರನ್ನು ಎಲ್ಲಿಂದ ಅಂದರೆ ಏರ್ಪೋರ್ಟಿಂದ ಇಲ್ಲಿಗೆ ಕರ್ಕೊಂಡು ಬರುವಂತಹ ಸಂದರ್ಭ ಆಗಿರೋದು. ಬೈ ರೋಡ್ ಜನ ಹೇಗಿದ್ದರು ಆ ಸಂದರ್ಭದಲ್ಲಿ, ಮತ್ತು ಇಲ್ಲಿ ಸಮಾರಂಭ ನಡೆಯುವಂಥ ಜಾಗದಲ್ಲಿ ಅಲ್ಲಿ ತೆಗೆದುಕೊಳ್ಳಬೇಕಾದಂಥ ಮುನ್ನೆಚ್ಚರಿಕಾ ಕ್ರಮಗಳು, ಇವೆಲ್ಲವನ್ನು ಕೂಡ ಸಾಕಷ್ಟು ಆ ಒಂದು ಪ್ಲ್ಯಾನನ್ನು ಮಾಡಿಕೊಳ್ಬೇಕಾಯಿತು. ಆದರೆ ದುರಂತವೇನು ನಡೆದು ಈಗಲೂ ಕೂಡ ಅದು ಕಪ್ಪು ಚುಕ್ಕೆಯಾಗಿದೆ. ಮೊನ್ನೆ ನಡೆದಂಥ ಒಂದು ಸ್ಟೇಡಿಯಂ ಮ್ಯಾಚ್ ಏನಿದೆ ಅಂದರೆ ಸ್ಟೇಡಿಯಂನ ಅಲ್ಲಿ ನಡೆದಂಥ ಮ್ಯಾಚ್ಗಳಲ್ಲಿ 11 ಮಂದಿ ಸೀಟನ್ನು ಗೌರವಾರ್ಥಕವಾಗಿ 11 ಮಂದಿ ಖಾಲಿ ಸೀಟನ್ನು ಇಟ್ಟು ಅಲ್ಲಿ ಹೂಗಳನ್ನು ಇಟ್ಟು ಎಲ್ಲ ಒಂದು ವ್ಯವಸ್ಥೆಯನ್ನು ಅಂದರೆ ಅವರಿಗೆ ಒಂದು ಗೌರವವನ್ನು ಸಲ್ಲಿಕೆ ಮಾಡುವಂಥದ್ದು ಆ ಕೆಲಸವನ್ನು ಆಟಗಾರರಾಗಿರ್ಬೋದು KSC ಅವರು ಮಾಡಿದ್ರು. ಆದರೆ ಈ ಬಾರಿ ಫೈನಲ್ ಮ್ಯಾಚು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಬೇಕಾಗಿತ್ತು ಅಂತೇಳಿ ಈಗ ಸದ್ಯಕ್ಕೆ CM ಅಂದರೆ CM DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಎಲ್ಲೋ ರಾಜಕೀಯವಾಗಿ ಅಲ್ಲಿ ತೆಗೆದುಕೊಂಡು ಹೋದರು ಅಂತೇಳಿ. ಆದರೆ ಒಟ್ಟಾರೆಯಾಗಿ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಸ್ ಏನೊಂದು ಲೋಪಗಳಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ KSC ಅವರು ಕೂಡ ಸ್ಟೇಡಿಯಂನಲ್ಲಿ ಎಲ್ಲ ದೊಡ್ಡ ಬೃಹತಾಕಾರದಂಥ ಗೇಟ್ಗಳನ್ನು ಮತ್ತು ಎಕ್ಸಿಟ್ ಎಂಟ್ರಿ ಗೇಟ್ಗಳನ್ನು ಜಾಸ್ತಿ ಮಾಡಿದ್ರು.
CC ಕ್ಯಾಮ್ರಾಗಳನ್ನು ಜಾಸ್ತಿ ಮಾಡಿದ್ರು, ಆಂಬುಲೆನ್ಸ್ಗಳ ಓಡಾಟಕ್ಕೆ ವಿಚಾರವಾಗಿ ಜಾಸ್ತಿ ಮಾಡಿದ್ರು, ಸ್ಟೇಡಿಯಂನ ಒಳಾಂಗಣದಲ್ಲಿ ಎಷ್ಟು ಜನ ಸೇರ್ತಾರೆ ಅನ್ನೋ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೀತಿಯ ವ್ಯವಸ್ಥಿತವಾಗಿ ಮಾಡಿದ್ರು. ಎಲ್ಲ ಮೊದಲು ಟಿಕೆಟ್ಗಳನ್ನು ಕೊಡಲಾಗ್ತಾಯಿತ್ತು, ಈಗ ಎಲ್ಲ ಕೂಡ ಆನ್ಲೈನಲ್ಲಿ ಟಿಕೆಟ್ ವ್ಯವಸ್ಥೆಯನ್ನೆಲ್ಲ ಕೂಡ ಮಾಡಲಾಗಿತ್ತು. ಆದರೆ ಈಗಿನ ಒಂದು ವಿಚಾರವಾಗಿ ಸ್ವಲ್ಪ ಸುಧಾರಣಾ ಹಂತಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ KC ಅವರೆಲ್ಲ ಕೂಡ ಮಾಡಿದರು. ಆದರೆ ಇವತ್ತಿಗೆ ಬರೋಬ್ಬರಿ 1 ವರ್ಷದ ಕಹಿ ನೆನಪು ಇರುವಂಥದ್ದು. ಹೀಗಾಗಿ ಸ್ನೇಹಿತರೆ ಆ ಒಂದು ಮಾಹಿತಿ ನಿಮಗೆ ಹಂಚಿಕೊಂಡಿದ್ದೇನೆ. ಯಾಕಂದರೆ ಎಲ್ಲೋ ಒಂದು ಕಡೆ RCBಯ ಒಂದು ಆಟಗಾರನ ನೋಡಬೇಕು ಅನ್ನೋ ಉತ್ಸುಕತೆಯಿಂದ ಬಂದಂಥವರು ಅವತ್ತು 11 ಮಂದಿ ಕೆಲವರ ಜನ ಕಾಲು ತುಳಿತಕ್ಕೆ ಎಲ್ಲರೂ ಕೂಡ ನೂಕುನುಗ್ಲಾಗಿ ಅವರ ಕಾಲು ತುಳಿತಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ರು. ಚಿಕ್ಕಮಗಳೂರಲ್ಲಿ ತಂದೆ ಮಗನನ್ನು ಕಳ್ಕೊಂಡು ಗೋಗರಿದಿರುವಂಥ ವಿಡಿಯೋ ಸಾಕಷ್ಟು ಕಡೆ ವೈರಲ್ ಆಗಿತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾಕಂದರೆ ಇಂಥ ಘಟನೆ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ. ಅಂದರೆ ಅದು ಸ್ಟೇಡಿಯಂ ಅಂದರೆ ಸರ್ಕಾರ ಆಗಿರ್ಬೋದು ಅಥವಾ ಇತರ ಸಂಸ್ಥೆಗಳು ಯಾವುದೇ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗಿರುವಂಥದ್ದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.